ಹುಬ್ಬಳ್ಳಿಯಲ್ಲಿ ಪೊಲೀಸರ ಅಮಾನತಿಗೆ ಆರ್ ಅಶೋಕ್ ಅವರು ಗಡುವು ಕೊಟ್ಟಿರೋ ವಿಚಾರವಾಗಿ ಮೊನ್ನೆ ಆಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದೀನಿ. ಈ ಪ್ರಕರಣ ಸಿಐಡಿಗೆ ಕೊಡೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ. ಸಿಎಂ ಜೊತೆ ಚರ್ಚಿಸಿ ಸಿಐಡಿಗೆ ಪ್ರಕರಣವನ್ನು ವಹಿಸ್ತೀವಿ. ಸಿಐಡಿ ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಹುಬ್ಳಿ ಗಲಾಟೆ ಬಗ್ಗೆ, ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ಈ ಪ್ರಕರಣವನ್ನು ಸಿಐಡಿಗೆ ಕೊಡೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಸಿಐಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವುದು ಸತ್ಯಾಸತ್ಯತೆಯನ್ನು, ಅಲ್ಲಿ ನಡೆದಂಥ ಘಟನೆಯನ್ನು ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು, ಯಾರು ತಪ್ಪಿತಸ್ಥರು ಅಥವಾ ಘಟನೆಯಲ್ಲಿ ಯಾರ್ದು ನೆಗ್ಲಿಜೆನ್ಸ್ ಇದೆ, ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ. ಆನಂತರ ತೀರ್ಮಾನ ಮಾಡ್ತೇವೆ.